ನಮಸ್ಕಾರ ವೀಕ್ಷಕರೇ, ನಾನು ರಾಕೇಶ್ ಆರ್ಡಿ. ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯಕ್ಕಿಂತ ಹೆಚ್ಚಾಗಿ ಪದ ಕುದಿಯುತ್ತಿರುವ ವಿಚಾರ ಅಂದ್ರೆ ಅದು ಫಯಾಜ್ ನೇಹಾ ಹಿರೇಮಠಲನ್ನ ಹತ್ಯೆ ಮಾಡುವ ವಿಚಾರ. ಸದ್ಯ ಈ ತನಿಖೆಯ ವಿಚಾರವಾಗಿ ಸಿಐಡಿ ಅಧಿಕಾರಿಗಳು ಸ್ಥಳವನ್ನ ಮಹಜೂರು ಮಾಡಲಿಕ್ಕೆ ಇದೇ ಬಿಬಿವಿ ಕಾಲೇಜಿಗೆ ಬಂದಿದ್ದಾರೆ. ಜೊತೆಗೆ ಹೊರಗಡೆ ಎಬಿವಿಪಿ ಕಾರ್ಯಕರ್ತರು ಸೇರಿದಂತೆ ಜನರು ಕೂಡ ಗಲ್ಲಿಗೇರಿಸಿ ಫಯಾಜ್ ನನ್ನ ಗಲ್ಲಿಗೇರಿಸಿ ಅಂತ ಕೂಗ್ತಾ ಇದ್ದಂತಹ ಘಟನೆ ಕೂಡ ನಡೆಯಿತು. ಆದ್ರೆ ಇವೆಲ್ಲವೂ ಕೂಡ ಈ ಫಯಾಜ್ ಕೇಸ್ನ ಹೈ ವೋಲ್ಟೇಜ್ ಎಷ್ಟಿದೆ ಅನ್ನೋದನ್ನ ಸಾಂಕೇತಿಕವಾಗಿ ತೋರಿಸ್ತಾ ಇದೆ. ಬಟ್ ಇದೆಲ್ಲರಿಗೂ ಗೊತ್ತಿರಲಿ, ಈಗಾಗಲೇ ಸಿಐಡಿ ಅಧಿಕಾರಿಗಳಿಗೆ ಆತ ಕೊಟ್ಟಿರುವ ಮಾಹಿತಿ ಪ್ರತಿಯೊಂದು ಕೂಡ ಬೆಚ್ಚಿ ಬೀಳಿಸುವ ಮಾಹಿತಿಯನ್ನೇ ಕೊಡ್ತಾ ಇದ್ದಾರೆ. ಈಗಾಗಲೇ ತನಿಖಾ ಅಂತ 60% ಮುಗಿದು ಹೋಗಿದೆ. ಸಿಐಡಿ ಅಧಿಕಾರಿಗಳು ಕೂಡ ಈ ವಿಚಾರಣೆಯನ್ನ ಬಹಳಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಜೊತೆಗೆ ಸಿಐಡಿ ಮತ್ತು ಎಡಿಜಿಪಿ ಆಗಿರ್ತಕ್ಕಂಥ ಪಿಕೆ ನೇತೃತ್ವದಲ್ಲಿ ಈಗಾಗಲೇ ಈ ವಿಚಾರಣಾ ಹಂತ ಮುಗಿಯುವ ಹಂತಕ್ಕೆ ಬಂದಿದ್ದು. ಜೊತೆಗೆ ಎಲ್ಲ ಸರ್ಕಾರದ